ಡಾಕ್ಟರ್ ಜಾಧವ್ ಹತಾಶೆಯಲ್ಲಿ ಧ್ರುವೀಕರಣಕ್ಕೆ ಇಳಿದಿದ್ದಾರೆ. ನಿರಾಶೆ ಮತ್ತು ಆತಂಕದಿಂದ ಉಮೇಶ್ ಜಾಧವ್ ಧ್ರುವೀಕರಣ ರಾಜಕೀಯಕ್ಕೆ ಇಳಿದಿದ್ದಾರೆ. ಉಮೇಶ್ ಜಾಧವ್ ಹಿಂದೂ ಮುಸ್ಲಿಂ ರಾಜಕೀಯಕ್ಕೆ ಇಳಿದಿದ್ದಾರೆ. ಉಮೇಶ್ ಜಾಧವ್ ಅವರು ನಿಜವಾದ ಸಮಸ್ಯೆಗಳನ್ನು ಬದಿಗಿಟ್ಟು ಹಿಂದೂ ಮತ್ತು ಮುಸ್ಲಿಮರನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಇವತ್ತು ಚಾಕುದಿಂದ ಹೊಡೆದು ಇವತ್ತು ಕೊಂದಿದ್ದಾರೆ. ಆ ದ್ರೋಹಿಗೆ ಏನ್ ಹೆಸರು ಒಂದು ಫಯ್ಯಾಜ್ ಏನ್ ಹೆಸರು ಒಂದು ಫಯ್ಯಾಜ್ ಏನ್ ಹೆಸರು ಒಂದು ಫಯ್ಯಾಜ್ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕಂತ ಹೇಳಿ ನಮ್ಮ ಜನರ ಬೇಡಿಕೆ ಇದೆ. ಬಿಜೆಪಿಯ ಸಂಪೂರ್ಣ ರಾಜಕೀಯ ಧ್ರುವೀಕರಣದ ಸುತ್ತ ಸುತ್ತುತ್ತಿದೆ ಮತ್ತು ರಾಜಪ್ರಭುತ್ವದ ಸಮಸ್ಯೆಗಳಿಗೆ ಬಿಜೆಪಿಯಲ್ಲಿ ಯಾವುದೇ ಅರ್ಥವಿಲ್ಲ. ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಈಗ ಕಂಗಾಲಾಗಿದ್ದು ಧ್ರುವೀಕರಣ ರಾಜಕಾರಣಕ್ಕೆ ಇಳಿದಿದ್ದಾರೆ. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣವನ್ನು ಆಧಾರವಾಗಿಟ್ಟುಕೊಂಡು ಉಮೇಶ್ ಜಾಧವ್ ಕೂಡ ಹಿಂದೂ ಮುಸ್ಲಿಂ ಕಾರ್ಡ್ ಆಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ರಿಪೋರ್ಟ್ ಕಾರ್ಡ್ ತೋರಿಸಲು ಏನೂ ಇಲ್ಲ. ಹೀಗಾಗಿ ಇದೀಗ ಧ್ರುವೀಕರಣ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಡಾಕ್ಟರ್ ಜಾಧವ್ ಹೋದಲ್ಲೆಲ್ಲ ಅವರ ರಿಪೋರ್ಟ್ ಕಾರ್ಡ್ ಕೇಳಲಾಗುತ್ತಿದೆ. ಪದೇ ಪದೇ ರಿಪೋರ್ಟ್ ಕಾರ್ಡ್ ಕೇಳಿದ್ದರಿಂದ ಬಿಜೆಪಿ ಅಭ್ಯರ್ಥಿಗಳು ಈಗ ಹತಾಶೆಗೆ ಒಳಗಾಗಿದ್ದಾರೆ. ಮಾಡಿದ ಕೆಲಸ ಹೇಳಲು ಏನೂ ಇಲ್ಲ. ಹಾಗಾಗಿಯೇ ಡಾಕ್ಟರ್ ಜಾಧವ್ ಅವರು ಹಿಂದೂ ಮುಸ್ಲಿಂ ಧ್ರುವೀಕರಣ ರಾಜಕಾರಣಕ್ಕೆ ಇಳಿದಿದ್ದಾರೆ. ಡಾಕ್ಟರ್ ಜಾಧವ್, ನೀವು ಸರಿಯಾಗಿ ಕೆಲಸ ಮಾಡಿಲ್ಲ. ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಗುಲ್ಬರ್ಗದ ಗಂಗಾ ಜಮುನಾ ಸಂಸ್ಕೃತಿಯನ್ನು ಹಾಳು ಮಾಡಲು ನೀವು ಬಯಸುತ್ತೀರಾ? ನೀವು ಈ ಚುನಾವಣೆಯನ್ನು ಕೋಮುವಾದಿ ರೀತಿಯಲ್ಲಿ ತೆಗೆದುಕೊಳ್ಳಲು ಬಯಸುವಿರಾ? ನಿರ್ದಿಷ್ಟ ಸಮುದಾಯದ ಮತದಾರರನ್ನು ಸಜ್ಜುಗೊಳಿಸಲು ನೀವು ಒಂದು ನಿರ್ದಿಷ್ಟ ಸಣ್ಣ ಸಮುದಾಯವನ್ನು ಏಕೆ ಗುರಿಯಾಗಿಸಿಕೊಂಡಿದ್ದೀರಿ? ಡಾಕ್ಟರ್ ಜಾಧವ್ ಕೋಮುವಾದದ ಹಾದಿಯಲ್ಲಿ ನಡೆದರೆ ಗುಲ್ಬರ್ಗದ ಮತದಾರರು ತಕ್ಕ ಪಾಠ ಕಲಿಸುತ್ತಾರೆ. ಗುಲ್ಬರ್ಗದ ಈ ನಾಡು ಯಾವಾಗಲೂ ಶಾಂತಿ ಮತ್ತು ನೆಮ್ಮದಿಯ ನಾಡು. ಇದನ್ನು ಬಂಧನವಾಜ್ ಮತ್ತು ಶರಣಬಸವೇಶ್ವರ ಭೂಮಿ ಎಂದು ಕರೆಯಲಾಗುತ್ತದೆ. ಹಿಂದೂಗಳು ಮತ್ತು ಮುಸ್ಲಿಮರು ಶತಮಾನಗಳಿಂದ ಒಟ್ಟಿಗೆ ವಾಸಿಸುತ್ತಿದ್ದಾರೆ. ಡಾಕ್ಟರ್ ಜಾಧವ್, ಈ ಹಿಂದೂ ಮುಸ್ಲಿಂ ರಾಜಕಾರಣವನ್ನು ನಿಲ್ಲಿಸಿ. ಧ್ರುವೀಕರಣ ರಾಜಕಾರಣ ನಿಲ್ಲಿಸಿ. ಡಾಕ್ಟರ್ ಜಾಧವ್, ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಮತ ಕೇಳಿ. ಹಿಂದೂಗಳನ್ನು ಮುಸ್ಲಿಮರನ್ನಾಗಿ ಪರಿವರ್ತಿಸುವುದಲ್ಲ. ಅಭಿವೃದ್ಧಿ ರಾಜಕಾರಣ ಮಾಡಿ, ಧ್ರುವೀಕರಣ ರಾಜಕಾರಣ ಮಾಡಬೇಡಿ. ಜಾಧವ್, ಡಾಕ್ಟರ್ ಜಾಧವ್, ನಿಮ್ಮ ಧ್ರುವೀಕರಣ ರಾಜಕೀಯದ ಬಗ್ಗೆ ನಿಮ್ಮ ಹತಾಶೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನಿಮ್ಮ ಪಕ್ಷದ ಧ್ರುವೀಕರಣದ ಅಜೆಂಡಾವನ್ನು ಅನುಸರಿಸದಿದ್ದರೆ ನೀವು ತನ್ನ ಸೋಲೆಂದು ಭಾವಿಸಲು ಪ್ರಾರಂಭಿಸಿದ್ದೀರಿ. ಡಾಕ್ಟರ್ ಜಾಧವ್, ಗುಲ್ಬರ್ಗದ ಮತದಾರರು ಅತ್ಯಂತ ಬುದ್ಧಿವಂತರು. ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಸಹೋದರರು. ಇಲ್ಲಿನ ಹಿಂದೂಗಳು ಜಾತ್ಯತೀತರು, ಇಲ್ಲಿನ ಮುಸ್ಲಿಮರು ಜಾತ್ಯತೀತರು. ನಿಮ್ಮ ಧ್ರುವೀಕರಣ ತಂತ್ರವು ಇಲ್ಲಿ ಕೆಲಸ ಮಾಡುವುದಿಲ್ಲ. ಮತದಾರರು ನಿಮಗೆ ಪಾಠ ಕಲಿಸುತ್ತಾರೆ. 2024 ಎಲೆಕ್ಷನ್ ನ್ಯೂಸ್, ಕಲಬುರಗಿ.